ನಮಸ್ಕಾರ ಸ್ನೇಹಿತರೆ. ಜಗತ್ತಲ್ಲಿ ಪ್ರತಿ ವರ್ಷ 70 ಲಕ್ಷಕ್ಕೂ ಅಧಿಕ ಜನ ಬರೀ ಸಿಗರೇಟ್ ಮತ್ತು ತಂಬಾಕು ಉತ್ಪನ್ನಗಳಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ. ಎಂಟೈರ್ ಕೋವಿಡ್ಗೆ ಬಲಿಯಾದವರ ಸಂಖ್ಯೆನೇ ಸುಮಾರು 71 ಲಕ್ಷ ಇತ್ತು. ಸಿಗರೇಟ್ ಇಷ್ಟೊಂದು ಅಪಾಯಕಾರಿ ಅಂತ ಗೊತ್ತಿದ್ರೂ ಕೂಡ ತಂಬಾಕಿನ ಸೇವನೆ ಯಾವುದೇ ರಾಷ್ಟ್ರ ಕಂಪ್ಲೀಟ್ ಬ್ಯಾನ್ ಮಾಡೋ ಧೈರ್ಯ ಮಾಡಿರಲಿಲ್ಲ. ಆದರೆ ಪ್ರಪಂಚದ ಇತಿಹಾಸದಲ್ಲೇ ಫಸ್ಟ್ ಟೈಮ್ ಬ್ರಿಟನ್ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಜನವರಿ 1, 2009 ಈ ಡೇಟ್ನ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಈ ಡೇಟ್ ನಂತರ ಹುಟ್ಟಿದವರು ಈಗಿನ ಕಾಲದವರು ಯಾರೂ ಕೂಡ ಇನ್ನು ಮುಂದೆ ತಮ್ಮ ಇಡೀ ಲೈಫ್ನಲ್ಲಿ ಯಾವತ್ತೂ ಎಲ್ಲೋ ಲೀಗಲ್ ಆಗಿ ಒಂದೇ ಒಂದು ಸಿಗರೇಟನ್ನು ಸೇದೋಕ್ಕೆ ಅವಕಾಶ ಇರಲ್ಲ. ಕಂಪ್ಲೀಟ್ ಲೈಫ್ ಟೈಮ್ ಬ್ಯಾನ್. ಇಡೀ ಒಂದು ಜನ್ರೇಷನ್ನೇ ಟೊಬ್ಯಾಕೊ ಫ್ರೀ ಮಾಡೋಕೆ ಬ್ರಿಟನ್ ಸಂಸತ್ನಲ್ಲಿ ಇದೀಗ ಐತಿಹಾಸಿಕ ಬಿಲ್ ಪಾಸ್ ಆಗಿದೆ. ಹಾಗಿದ್ರೆ ಬಿಲ್ನ ಅಸಲಿ ಲೆಕ್ಕಾಚಾರ ಏನು? ಈಗ ಆಲ್ರೆಡಿ ಸಿಗರೇಟ್ ಸೇದ್ತಾ ಇರೋರ ಕಥೆ ಏನು? ಅವರನ್ನು ಜೈಲಿಗೆ ಹಾಕ್ತಾರಾ? ಎಲ್ಲಕ್ಕಿಂತ ಮುಖ್ಯವಾಗಿ ಭಾರತದಲ್ಲೂ ಈ ರೂಲ್ಸ್ ಬಂದರೆ ಹೊಗೆ ಪಾನಿಗಳಿಗೆ ಏನಾಗುತ್ತೆ? ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಸಿಗರೇಟ್ಗೆ ಲೈಫ್ ಟೈಮ್ ಬ್ಯಾನ್, ತಂಬಾಕು ಮುಕ್ತ ಹೊಸ ಜನರೇಷನ್. ಸ್ನೇಹಿತರೆ, ಕಾನೂನು ಹೆಸರು ಟೊಬ್ಯಾಕೊ ಆ್ಯಂಡ್ ವೇಪ್ಸ್ ಕಾನೂನು. ಈ ಬಿಲ್ ಮಂಡನೆಯಾಗಿ ಪಾಸ್ ಆಗಿದೆ. ಈಗ ಮೇನ್ ಟಾರ್ಗೆಟ್ ನ್ಯೂ ಜನರೇಷನ್, ಅಂದರೆ ಯುವ ಪೀಳಿಗೆ. ಜನವರಿ 1, 2009 ಅಥವಾ ಆ ಡೇಟ್ ನಂತರ ಹುಟ್ಟಿದ ಪ್ರತಿಯೊಬ್ಬರಿಗೂ ತಂಬಾಕು ಮಾರಾಟವನ್ನು ಶಾಶ್ವತವಾಗಿ ನಿಷೇಧ ಮಾಡೋದು ಈ ಬಿಲ್ನ ಉದ್ದೇಶ. ಇದನ್ನು ಟೆಕ್ನಿಕಲಿ ರೋಲಿಂಗ್ ಬ್ಯಾನ್ ಅಂತ ಕರೀತಾರೆ. ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೇವೆ. ಬ್ರಿಟನ್ನಲ್ಲಿ ಸದ್ಯಕ್ಕೆ ಸಿಗರೇಟ್ ಕೊಂಡುಕೊಳ್ಳೋಕೆ ಇರೋ ಮಿನಿಮಮ್ ವಯಸ್ಸು 18 ವರ್ಷ. ಆದರೆ 2027ನೇ ಇಸವಿಯಿಂದ ಈ ಹೊಸ ಕಾನೂನು ಜಾರಿಗೆ ಬರುತ್ತಲ್ಲ, ಅಲ್ಲಿಂದ ಪ್ರತಿ ವರ್ಷ ಸರ್ಕಾರ ಕನಿಷ್ಠ ವಯಸ್ಸನ್ನು 1 ವರ್ಷದಂತೆ ಹೆಚ್ಚಿಸ್ತಾ ಹೋಗುತ್ತೆ. ಅಂದರೆ 2027ರಲ್ಲಿ ಒಂದು ಸಿಗರೇಟ್ ತಗೋಬೇಕು ಅಂದರೆ 19 ವರ್ಷ ಆಗಿರಬೇಕು. 2028ರಲ್ಲಿ 20 ವರ್ಷ ಆಗಿರಲೇಬೇಕು. 2029ರಲ್ಲಿ 21 ವರ್ಷ ಆಗಿರಬೇಕು. ಹೀಗೆ ವಯಸ್ಸು ಏರಿಕೆ ಆಗ್ತಾ ಹೋಗುತ್ತೆ. ಇದರ ನೇರ ಅರ್ಥ ಏನು ಗೊತ್ತಾ? ಈ 14-15 ವರ್ಷ ಇರೋ ಮಕ್ಕಳು ಮುಂದೆ ಎಷ್ಟೇ ದೊಡ್ಡವರಾದರೂ ಸರಿ, ಅವ್ರಿಗೆ ಫ್ಯೂಚರ್ನಲ್ಲಿ ಲೀಗಲ್ ಆಗಿ ಸಿಗರೇಟ್ ಸಿಗೋದೇ ಇಲ್ಲ. ತಮ್ಮ ಇಡೀ ಲೈಫಲ್ಲಿ ಅವರು ತಂಬಾಕು ಕೊಂಡ್ಕೊಳ್ಳೋಕೆ ಎಲಿಜಿಬಲ್ ಆಗೋದೇ ಇಲ್ಲ. ಇಲ್ಲೊಂದು ಪ್ರಶ್ನೆ ಬರುತ್ತೆ, ಆಲ್ರೆಡಿ ಸಿಗರೇಟ್ ಸೇದ್ತಿರೋರ ಕತೆ ಏನು ಅಂತ. ಈಗ ದೊಡ್ಡವರಾಗಿರೋರನ್ನ ಬಿಲ್ ಅಪರಾಧಿಗಳನ್ನಾಗಿ ಮಾಡುತ್ತಾ ಅಂತ? ಇಲ್ಲ ಸ್ನೇಹಿತರೆ, ಸದ್ಯಕ್ಕಿದು ಕೇವಲ ಸೇಲ್ಸ್ ಅಥವಾ ಮಾರಾಟದ ಮೇಲಿನ ನಿರ್ಬಂಧ ಅಷ್ಟೇ. 2009ಕ್ಕಿಂತ ಮುಂಚೆ ಹುಟ್ಟಿದವರು, ಅಂದರೆ ಈಗಿನ ವಯಸ್ಕರು ಎಂದಿನಂತೆ ಸಿಗರೇಟ್ ಹೊಡಿತಾರೆ. ಅವರಿಗೆ ರೂಲ್ಸ್ ಅನ್ವಯ ಆಗಲ್ಲ. ಇಲ್ಲಿ ಸರ್ಕಾರ ಈಗ ಆಲ್ರೆಡಿ ಚಟಕ್ಕೆ ಬಿದ್ದಿರೋರನ್ನ ಟಾರ್ಗೆಟ್ ಮಾಡ್ತಿಲ್ಲ, ಬದಲಾಗಿ ಹೊಸ ಪೀಳಿಗೆ ಚಟಕ್ಕೆ ಬೀಳಲೇಬಾರ್ದು, ಆ ರೀತಿ ತಡೆಯೋಕೆ ಈ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ಮಕ್ಕಳು ಚಟಕ್ಕೆ ಬೇಗ ಅಡಿಕ್ಟ್ ಆಗಿಬಿಡ್ತಾರೆ ಅಂತ ಹೇಳಿ. ಇನ್ನು ಕೂಡ ಅವರಿಗೆ ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಬರೋಕ್ಕಿಂತ ಮುಂಚೆನೆ ಥಿಂಕ್ ಮಾಡದೆ ಚಟಕ್ಕೆ ಬಿದ್ದು ಬಿಡ್ತಾರೆ ಅಂತ ಹೇಳಿ. ಕಾರಣ ಅದರಲ್ಲಿರೋ ನಿಕೋಟಿನ್. ಅದರಿಂದ ಹೊರಗೆ ಬರೋದು ಅಷ್ಟು ಸುಲಭ ಅಲ್ಲ. ನಂತರ ಅವರ ಸಂಪೂರ್ಣ ಜೀವನ ನರಕ ಆಗಿ ಹೋಗುತ್ತೆ. ಫ್ಯಾಮಿಲಿ ಹಾಳಾಗುತ್ತೆ, ಕ್ಯಾನ್ಸರ್ ಎಲ್ಲ ಬಂದು ಬೇಗ ಪ್ರಾಣ ಕಳ್ಕೊಂಡ್ಬಿಟ್ರೆ. ಹೀಗಾಗಿ ಚಟ ಹುಟ್ಟೋಕ್ಕೂ ಮುಂಚೆನೆ ಚೂಟಿ ಹಾಕೋಣ ಅನ್ನೋದು ಬ್ರಿಟನ್ ಸರ್ಕಾರದ ಲೆಕ್ಕಾಚಾರ. ಬರೀ ಸಿಗರೇಟ್ ಮಾತ್ರ ಅಲ್ಲ, ಯುವ ಜನತೆಯನ್ನ ಹುಚ್ಚರನ್ನಾಗಿ ಮಾಡ್ತಿರೋ ವೇಪ್ಸ್ ಅಥವಾ ಈ ಸಿಗರೇಟ್ ಮೇಲೂ ಕೂಡ ಸರ್ಕಾರ ಕಠಿಣವಾದ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ. ಮಕ್ಕಳನ್ನ ಅಟ್ರಾಕ್ಟ್ ಮಾಡೋ ಬಬಲ್ ಗಮ್ ಫ್ಲೇವರ್, ಕ್ಯಾಂಡಿ ಫ್ಲೇವರ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗ್ತಿದೆ. ಈ ಕಲರ್ಫುಲ್ ಆಗಿರೋ ಪ್ಯಾಕೇಜಿಂಗ್ ಇನ್ನು ಮುಂದೆ ಇರೋದಿಲ್ಲ, ಬರೀ ಪ್ಲೇನ್ ಪ್ಯಾಕೇಜಿಂಗ್ ಮಾತ್ರ ಇರಬೇಕು. ಹಾಗೆ ಶಾಲೆಗಳು, ಹಾಸ್ಪಿಟಲ್ಗಳು, ಪ್ಲೇ ಗ್ರೌಂಡ್ಗಳ ಹತ್ರ ವೇಪ್ ಮಾಡೋದನ್ನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡಲಾಗಿದೆ. ಯಾರಾದರೂ ರೂಲ್ಸ್ ಬ್ರೇಕ್ ಮಾಡಿದ್ರೆ, ಹೊಸ ಜನ್ರೇಷನ್ ಮಕ್ಕಳಿಗೆ ಸಿಗರೇಟ್ ಅಥವಾ ವೇಪ್ಸನ್ನು ಮಾರಿದ್ರೆ ಏನಾಗುತ್ತೆ ಗೊತ್ತಾ? 2,500 ಪೌಂಡ್, ಅಂದರೆ 3,17,000 ರೂಪಾಯಿ ಲೆಕ್ಕದಲ್ಲಿ ಅಷ್ಟು ಫೈನ್ ಹಾಕಲಾಗುತ್ತೆ. ಸಣ್ಣ ಪುಟ್ಟ ಅಮೌಂಟ್ ಅಲ್ಲ. ಬೇರೆಯವರ ಮೂಲಕ, ಅಂದರೆ ಪ್ರಾಕ್ಸಿ ಮೂಲಕ ಪರ್ಚೇಸ್ ಮಾಡಿಸಿದ್ರೆ, ಅಂದರೆ ನನಗೆ ಎಲಿಜಿಬಿಲಿಟಿ ಇಲ್ಲ, ಏಜ್ ಇಲ್ಲ, ನಿನಗಿದೆಯಲ್ಲ, ನೀನು ತಂದು ಕೊಡು ನನಗೆ ಅಂತೇಳಿ ತರಿಸ್ಕೊಂಡು ಮಕ್ಕಳಿಗೆ ಹೊಡೆಯೋಕ್ಕೆ ಹೆಲ್ಪ್ ಮಾಡಿದ್ರು ಕೂಡ 200 ಪೌಂಡ್, ಸುಮಾರು 25,000 ರೂಪಾಯಿ ಫೈನ್ ಗ್ಯಾರಂಟಿ ಆಗಿಬೀಳುತ್ತೆ. ಈ ಬಿಲ್ ಈಗ ಬ್ರಿಟನ್ ಸಂಸತ್ನ 2 ಮನೆಗಳಲ್ಲಿ, ಹೌಸ್ ಆಫ್ ಕಾಮನ್ಸ್ ಮತ್ತು ಹೌಸ್ ಆಫ್ ಲಾರ್ಡ್ಸ್ನಲ್ಲಿ ಯಶಸ್ವಿಯಾಗಿ ಪಾಸ್ ಆಗಿದೆ. ಕಿಂಗ್ ಚಾರ್ಲ್ಸ್ರ ಸೈನ್ ಬಿದ್ದ ತಕ್ಷಣ ಇದು ಕಾನೂನಾಗಿ ಜಾರಿಗೆ ಬರ್ತಾ ಇದೆ. 80,000 ಸಾವು, ಬೆಚ್ಚಿ ಬಿದ್ದ ಬ್ರಿಟನ್. ಪ್ರತಿ ನಿಮಿಷಕ್ಕೂ ಆಸ್ಪತ್ರೆ ಫುಲ್. ಸ್ನೇಹಿತರೆ, ಜಗತ್ತಿನ ಎಲ್ಲಾ ಕಡೆ ಆಗ್ತಿರೋ ತರ ಬ್ರಿಟನ್ನಲ್ಲೂ ತಂಬಾಕು ಅನಾಹುತವನ್ನ ಸೃಷ್ಟಿ ಮಾಡ್ತಿದೆ. ಅಂಕಿ ಅಂಶ ನೋಡಿ, ಬರೋಬ್ಬರಿ 80,000 ಜನ ಬರೀ ಸಿಗರೇಟ್ನಿಂದ ಬರೋ ಕಾಯಿಲೆಗಳಿಗೆ ಬಲಿಯಾಗ್ತಿದ್ದಾರೆ. ಇಂಗ್ಲೆಂಡ್ನಲ್ಲಿ 64,000, ಸ್ಕಾಟ್ಲೆಂಡ್ನಲ್ಲಿ 8,300, ವೇಲ್ಸ್ನಲ್ಲಿ 5,500, ನಾರ್ದರ್ನ್ ಐಲ್ಯಾಂಡ್ನಲ್ಲಿ 2,200 ಜನ ಕ್ಯಾನ್ಸರ್ ಮತ್ತು ಹಾರ್ಟ್ ಅಟ್ಯಾಕ್ನಿಂದ ಪ್ರಾಣ ಬಿಡ್ತಿದ್ದಾರೆ. ಇದಕ್ಕಿಂತ ಶಾಕಿಂಗ್ ಅಂದರೆ ಪ್ರತಿ 1 ನಿಮಿಷಕ್ಕೊಬ್ಬ ರೋಗಿ ಬರೀ ಧೂಮಪಾನ ಕಾರಣಕ್ಕಾಗಿ ಹಾಸ್ಪಿಟಲೈಸ್ ಆಗ್ತಾ ಇದ್ದಾನಲ್ಲಿ. ತಿಂಗಳಿಗೆ 75,000 ಜನ ಕೇವಲ ಸಿಗರೇಟ್ಗೆ ಸಂಬಂಧಪಟ್ಟ ಕಾಯಿಲೆಗಳಿಂದ ಡಾಕ್ಟರ್ ಹತ್ರ ಓಡ್ತಿದ್ದಾರೆ. ಇಮ್ಯಾಜಿನ್ ಮಾಡಿ, ಹಾಸ್ಪಿಟಲ್ ಮೇಲೆ, ಹೆಲ್ತ್ ಕೇರ್ ಮೇಲೆ, ದೇಶದ ಎಕಾನಮಿ ಮೇಲೆ, ಫ್ಯಾಮಿಲೀಸ್ ಮೇಲೆ
ಇದರ ಪ್ರೆಷರ್, ಇದರ ಹೊಡೆತ ಹೆಂಗಿರ್ಬೋದು ಅಂತ ಹೇಳಿ. ಧೂಮಪಾನ ಕಾರಣದಿಂದ ಸರಿಯಾಗಿ ಕೆಲಸ ಮಾಡದೆ ಸೋಂಬೇರಿಗಳಾಗಿ ಉತ್ಪಾದನೆ ಕುಸಿದು ಹೋಗಿ ಬ್ರಿಟನ್ ಎಕಾನಮಿಗೆ ಆಗ್ತಿರೋ ಒಟ್ಟಾರೆ ನಷ್ಟ ಎಷ್ಟು ಗೊತ್ತಾ? $21.8 ಬಿಲಿಯನ್, 2.76 ಲಕ್ಷ ಕೋಟಿ ರೂಪಾಯಿ. ಮೊದಲೇ ಬ್ರಿಟನ್ನಲ್ಲಿ ಜನಕ್ಕೆ ವಯಸ್ಸಾಗ್ತಿದೆ, ಯಂಗ್ ಪಾಪ್ಯುಲೇಷನ್ ಕಮ್ಮಿ ಆಗ್ತಿದೆ, ದುಡಿಯೋ ಕೈಗಳ ಕೊರತೆ ಆಗ್ತಿದೆ. UK ನಲ್ಲಿ ಇರೋದೇ 7 ಕೋಟಿ ಜನ, ಅದರಲ್ಲಿ ಆಲ್ಮೋಸ್ಟ್ 20% ಜನ 65 ವರ್ಷ ದಾಟಿಬಿಟ್ಟಿದ್ದಾರೆ. ಈಗ ಇರೋ ಯುವಶಕ್ತಿ ಕೂಡ ಮತ್ತಿನಲ್ಲಿ ತೇಲೋಕೆ ಶುರು ಮಾಡಿದ್ರೆ ದೇಶದ ಪರಿಸ್ಥಿತಿ ಇನ್ನಷ್ಟು ಕೆಟ್ಟದಾಗುತ್ತೆ. ಜನರ ಶ್ವಾಸಕೋಶದೊಂದಿಗೆ ಸಿಗರೇಟ್ ಬ್ರಿಟನ್ ಆರ್ಥಿಕತೆಯನ್ನು ಕೂಡ ಸುಡ್ತಾ ಇದೆ. ಏನೋ ಸ್ನೇಹಿತರೆ, ಒಂದು ಸಣ್ಣ ಮನವಿ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತ ವೀಕ್ಷಕರು ಮಸ್ಮಗ ಪ್ರೀಮಿಯಂ ಮೆಂಬರ್ ಆಗ್ಬೋದು. ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ಆಮೇಲೆ ನೋಡೋಕೆ ಶುರು ಮಾಡಬಹುದು. ಹಾಗೂ ನಿಮ್ಮ ಒಂದೊಂದು ಮೆಂಬರ್ಶಿಪ್ ಕೂಡ ನೀವು ನಮ್ಮ ತಂಡಕ್ಕೆ ಕೊಡೋ ಅತಿ ದೊಡ್ಡ ಶಕ್ತಿ. ಆಸಕ್ತರು ಚೆಕ್ ಮಾಡಿ, ಬನ್ನಿ ಕಂಟಿನ್ಯೂ ಮಾಡೋಣ. ಶ್ವಾಸಕೋಶಕ್ಕೆ ಡಾಂಬರ್, ದೇಹಕ್ಕೆ ಇಲಿ ಪಾಷಾಣ. ಸ್ನೇಹಿತರೆ, ಅಷ್ಟಕ್ಕೂ ಸಿಗರೇಟ್ ಅಥವಾ ತಂಬಾಕು ಮನುಷ್ಯರ ದೇಹವನ್ನ ಒಳ ಹೊಕ್ಕಿ ಹೇಗೆ ಕೊಲ್ಲುತ್ತೆ ನಾವು ತುಂಬಾ ಸಲ ಹೇಳಿದ್ದೇವೆ. ಇದಕ್ಕೆ ಕಾರಣ ಅದರಲ್ಲಿರೋ ಡೇಂಜರಸ್ ಕೆಮಿಕಲ್ಸ್. ಒಂದು ಸಿಗರೇಟ್ನ ಹೊಗೆಯಲ್ಲಿ ಬರೋಬ್ಬರಿ 7,000ಕ್ಕೂ ಅಧಿಕ ಡೇಂಜರಸ್ ಕೆಮಿಕಲ್ಸ್ ಇರ್ತವೆ. ಅದರಲ್ಲಿ 70ಕ್ಕೂ ಅಧಿಕ ಕೆಮಿಕಲ್ಸ್ ನೇರವಾಗಿ ಕ್ಯಾನ್ಸರ್ ತರಿಸೋ ಶಕ್ತಿಯನ್ನ ಹೊಂದಿವೆ. ಸಿಗರೇಟ್ ನಲ್ಲಿರೋ ಟಾರ್ ನಿಮ್ಮ ಶ್ವಾಸಕೋಶದ ಒಳಗಡೆ ಡಾಂಬರ್ ತರ ಮೆತ್ಕೊಳ್ಳುತ್ತೆ. ಕಾರ್ಬನ್ ಮೊನಾಕ್ಸೈಡ್ ನಿಮ್ಮ ರಕ್ತದಲ್ಲಿ ಆಕ್ಸಿಜನ್ ಓಡಾಡೋದನ್ನ ಬ್ಲಾಕ್ ಮಾಡುತ್ತೆ. ಇನ್ನು ಇಲಿ ಪಾಷಾಣದಲ್ಲಿ ಬಳಸೋ ಆರ್ಸೆನಿಕ್, ಬ್ಯಾಟರಿಗಳಲ್ಲಿ ಬಳಸೋ ಸೀಸ, ಲೆಡ್, ಹಾಗೆ ಮೃತದೇಹಗಳನ್ನ ಕೆಡದಂತೆ ಇಡೋಕೆ ಬಳಸೋ ಲಿಕ್ವಿಡ್ ಫಾರ್ಮಾಲ್ಡಿಹೈಡ್, ಇವೆಲ್ಲವೂ ಸಿಗರೇಟ್ ಸೇದೋರ ದೇಹಕ್ಕೆ, ಶ್ವಾಸಕೋಶಕ್ಕೆ ಹೋಗಿ ಸೇರುತ್ತೆ, ಸೂಕ್ಷ್ಮ ಜಾಗಕ್ಕೆ. ತಂಬಾಕು ಉತ್ಪನ್ನಗಳಲ್ಲಿರೋ ನಿಕೋಟಿನ್ ಅನ್ನೋದು ಕೇವಲ 10 ಸೆಕೆಂಡ್ನಲ್ಲಿ ಮೆದುಳಿಗೆ ಹೋಗಿ ಅಪ್ಪಳಿಸುತ್ತೆ. ಮೆದುಳಲ್ಲಿ ಡೋಪಮೈನ್ ರಿಲೀಸ್ ಮಾಡಿ ನಿಮ್ಮನ್ನು ಅದಕ್ಕೆ ಕಂಪ್ಲೀಟ್ ಆಗಿ ಗುಲಾಮರನ್ನಾಗಿ ಮಾಡಿಬಿಡುತ್ತೆ, ಅಡಿಕ್ಟ್. ಏನು ಈ ವೇಪ್ಸ್ ಅಥವಾ ಈ ಸಿಗರೇಟ್, ಯುವ ಜನತೆ ಇದನ್ನ ಜಸ್ಟ್ ಫ್ಲೇವರ್ಡ್ ವಾಟರ್, ನೀರಿನ ಹಬೆ ಅಂತ ಅನ್ಕೊಂಡಿದ್ದಾರೆ. ಅದು ಕೂಡ ಸುಳ್ಳು. ವೇಪ್ನ ಲಿಕ್ವಿಡ್ನಲ್ಲಿ ಡಯಾಸಿಟೈಲ್ ಅನ್ನೋ ಕೆಮಿಕಲ್ ಇರುತ್ತೆ. ನೇರವಾಗಿ ಶ್ವಾಸಕೋಶದ ನಾಳಗಳನ್ನು ಮುಚ್ಚಾಕಿ ಪಾಪ್ಕಾರ್ನ್ ಲಂಗ್ನಂತಹ ಭಯಾನಕ ಕಾಯಿಲೆಯನ್ನು ಉಂಟು ಮಾಡ್ತಾ ಇದೆ ವೇಪ್ನಿಂದಲೇ. ಜೊತೆಗೆ ನಿಕೆಲ್, ಟಿನ್ ಅಂತಹ ಹೆವಿ ಮೆಟಲ್ಸ್ ಯುವ ಜನತೆಯ ನರಮಂಡಲವನ್ನ ನಾಶ ಮಾಡ್ತವೆ, ಹೊಡೆದು ಹಾಕ್ತವೆ. ಹೀಗಾಗಿ ಮುಂದಿನ ಪೀಳಿಗೆಯನ್ನಾದ್ರೂ ಕಾಪಾಡ್ಕೋಬೇಕು ಅನ್ನೋದು ಈ ಬಿಲ್ನ ಉದ್ದೇಶ, ಕಾನೂನಿನ ಉದ್ದೇಶ. ಆದ್ರೆ ಸಾಕಷ್ಟು ಟೀಕೆ ಟಿಪ್ಪಣಿ ಇದೆ. ಓಕೆ, 2008 ಹುಟ್ಟಿದ್ರೆ ಆ ಡೆಡ್ ಲೈನ್ಗಿಂತ ಒಂದಿನ ಹಿಂದೆ December 31 ಹುಟ್ಟಿದ್ರೆ, 2008 December 31 ಹುಟ್ಟಿದ್ರೆ ಅವ್ರಿಗೆ ಅನ್ವಯ ಆಗಲ್ವಾ ಅನ್ನೋ ಪ್ರಶ್ನೆ ಕೇಳಲಾಗ್ತಿದೆ. ಲೀಗಲ್ ಆಗಿ ಸಿಕ್ಕಲಿಲ್ಲ ಅಂದರೆ ಬ್ಲ್ಯಾಕ್ ಮಾರ್ಕೆಟು, ಅನ್ರೆಗ್ಯುಲೇಟೆಡು, ಇನ್ನೂ ಅಪಾಯಕಾರಿಯಾಗಿರೋದು, ಕ್ವಾಲಿಟಿ ಕಂಟ್ರೋಲ್ ಇರೋದೆಲ್ಲ ಜನ ಹೊಡೆದು ಸಾಯಕ್ಕೆ ಶುರು ಮಾಡ್ತಾರೆ. ಟ್ಯಾಕ್ಸು ಬರಲ್ಲ ಸರ್ಕಾರಕ್ಕೆ, ರೆವಿನ್ಯೂ ಲಾಸ್, ಬ್ಲ್ಯಾಕ್ ಮಾರ್ಕೆಟ್ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನ್ಯೂಜಿಲೆಂಡಲ್ಲಿ ಮಾಡಿದ್ರಲ್ಲಿ ಆಯ್ತಾ ಅಂತ ಕೇಳ್ತಿದ್ದಾರೆ. ನ್ಯೂಜಿಲೆಂಡ್ ಕೂಡ ಇದೇ ರೀತಿ ಕಾನೂನು ತಂದಿತ್ತು, ಐತಿಹಾಸಿಕ ಕಾನೂನು. 2023 ಬಿಲ್ ಪಾಸ್ ಕೂಡ ಆಗಿತ್ತು. ಆದರೆ 2024 ಹೊಸ ಸರ್ಕಾರ ಬಂದ ಕೂಡಲೇ ಆ ಬಿಲ್ಲನ್ನು ಕಸದ ಬುಟ್ಟಿಗೆ ಬಿಸಾಕಿದ್ರು. ಯಾಕಂದ್ರೆ ಬ್ಯಾನ್ ನಿಂದ ನ್ಯೂಜಿಲೆಂಡ್ ಸರ್ಕಾರಕ್ಕೆ ಬರ್ತಾ ಇದ್ದ $1.5 ಬಿಲಿಯನ್ ಸಿಗರೇಟ್ನ ಟ್ಯಾಕ್ಸ್ ಲಾಸ್ ಆಗ್ತಿತ್ತು. ಜೊತೆಗೆ ದೇಶಕ್ಕಾಗೋ ಲಾಸ್ ಅಂತೂ ಆಗ್ತಾ ಇರುತ್ತೆ. ಜನ ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಕ್ವಾಲಿಟಿ ಕಂಟ್ರೋಲ್ ಇಲ್ಲದೆ ಇರೋದು, ಲೋ ಕ್ವಾಲಿಟಿದು, ಕದ್ದು ಮುಚ್ಚಿ ಮಾಡಿರೋದು, ಕಾಳಸಂತೆದು ತಂದು ಹೊಡಿತಾ ಇರ್ತಾರಲ್ಲ. ಸೊ ಎಲ್ಲ ಥರದಲ್ಲೂ ಡ್ಯಾಮೇಜ್ ಅಂತ ಹೇಳಿದನ್ನ ನ್ಯೂಜಿಲೆಂಡ್ ಸರ್ಕಾರ ಕ್ಯಾನ್ಸಲ್ ಮಾಡಿತ್ತು ಬಿಲ್ಲನ್ನು. ಭಾರತಕ್ಕೂ ಬೇಕಾ ಈ ಬ್ರಿಟನ್ ಮಾಡೆಲ್? ಬ್ರಿಟನ್ ಹೋಲಿಸಿದ್ರೆ ನಮ್ಮಲ್ಲಿ ತಂಬಾಕು ಸೇವನೆಯ ಭೀಕರತೆ 100 ಪಟ್ಟು ಜಾಸ್ತಿ ಇದೆ. 267 ಮಿಲಿಯನ್ ವಯಸ್ಕರು, ಅಂದ್ರೆ 26,70,00,000 ಜನ ತಂಬಾಕು ಬೆಳೆಸ್ತಾ ಇದ್ದಾರೆ. ಇದು ನಮ್ಮ ವಯಸ್ಕ ಜನಸಂಖ್ಯೆ 28.6%. ನಮ್ಮಲ್ಲಿ ಪ್ರತಿ ವರ್ಷ 13.5 ಲಕ್ಷ ಜನ ತಂಬಾಕು ಸಂಬಂಧಪಟ್ಟ ಕಾಯಿಲೆಗಳಿಂದ ಪ್ರಾಣ ಕಳ್ಕೊಳ್ತಿದ್ದಾರೆ. ಇದಕ್ಕಿಂತ ಆತಂಕಕಾರಿ ಅಂದ್ರೆ ನಮ್ಮ ಯುವ ಜನತೆ. ಭಾರತದಲ್ಲಿ 13ರಿಂದ 15 ವರ್ಷದೊಳಗಿನ ಮಕ್ಕಳಲ್ಲಿ 8.4% ಮಕ್ಕಳು ಈಗ ಆಲ್ರೆಡಿ ತಂಬಾಕಿನ ದಾಸರಾಗಿದ್ದಾರೆ. ಇನ್ನೊಂದ್ ಕಡೆ ಈ ಸಿಗರೇಟ್ ಅಥವಾ ವೇಪ್ಸ್ ಹಾವಳಿ 2019 ಭಾರತ ಸರ್ಕಾರ PECA ಪೆಕಾ ಆಕ್ಟ್ ಅಡಿಯಲ್ಲಿ ಈ ಸಿಗರೇಟ್ ಅನ್ನ ಬ್ಯಾನ್ ಮಾಡಿದೆ. ನಿಯಮ ಮುರಿದ್ರೆ 1 ಲಕ್ಷ ರೂಪಾಯಿ ದಂಡ ಮತ್ತು 1 ವರ್ಷ ಜೈಲು ಶಿಕ್ಷೆ ಕೂಡ ಇದೆ. ಆದ್ರೂ ರಿಯಾಲಿಟಿ ಏನಂತ ನಿಮಗೆಲ್ಲ ಗೊತ್ತು. ಮುಂಬೈ, ಬೆಂಗಳೂರಂತ ಮಹಾನಗರಗಳಲ್ಲಿ ಟೀನೇಜರ್ಗಳು ಬಿಡ್ತಾ ಇಲ್ಲ ಇದನ್ನ. 5% ಟೀನೇಜರ್ಗಳು. ದಿಲ್ಲಿ ಅಂತ ಕಡೆ 7.2% ಕಾಲೇಜು ವಿದ್ಯಾರ್ಥಿಗಳು ಕಾನೂನು ಬಾಹಿರವಾಗಿ ಇದನ್ನೆಲ್ಲ ಬಳಕೆ ಮಾಡ್ತಿದ್ದಾರೆ. ನಮ್ಮಲ್ಲಿ ಕಾಟ್ ಪಾ ಅನ್ನೋ ಕಾಯ್ದೆ ಇದೆ, ಸಿಗರೇಟ್ಸ್ ಅಂಡ್ ಅದರ್ ಟೊಬ್ಯಾಕೋ ಪ್ರಾಡಕ್ಟ್ಸ್ ಆಕ್ಟ್ 2003 ಇದೆ. ಇದರ ಪ್ರಕಾರ 18 ವರ್ಷದ ಒಳಗಿನ ಮಕ್ಕಳಿಗೆ ಸಿಗರೇಟ್ ಮಾರೋ ಹಾಗಿಲ್ಲ. ಶಾಲಾ ಕಾಲೇಜುಗಳಿಂದ ಸುಮಾರು 91 ಮೀಟರ್ ಸುತ್ತಮುತ್ತ 100 ಯಾರ್ಡ್ಸ್ ಸುತ್ತಮುತ್ತ ತಂಬಾಕು ಮಾರೋ ಹಾಗಿಲ್ಲ. ಆದ್ರೆ ಇದು ಕಂಪ್ಲೀಟ್ ಫೇಲ್ ಆಗಿದೆ. 21% ಶಾಲೆಗಳಲ್ಲಿ ಕ್ಯಾಂಪಸ್ ಒಳಗೇನೆ ಮಕ್ಕಳು ತಂಬಾಕು ಬಳಸ್ತಾ ಇದ್ದಾರೆ.
49% ಶಾಲೆಗಳ ಸುತ್ತಮುತ್ತ ಈಗಲೂ ಕೂಡ ರಾಜಾರೋಷವಾಗಿ ಧೂಮಪಾನದ ವಸ್ತುಗಳನ್ನ ಮಾರಾಟ ಮಾಡ್ತಿದ್ದಾರೆ. ಸೊ ಕಾನೂನು ತರದಷ್ಟೇ ಮುಖ್ಯ ಅಲ್ಲ, ಜಾರಿ ಕೂಡ ಮುಖ್ಯ. ಇತ್ತೀಚೆಗೆ ಕೆಲ ರಾಜ್ಯಗಳು ಎಚ್ಚೆತ್ತುಕೊಂಡಿದ್ದಾರೆ. ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಹುಕ್ಕಾ ಬಾರ್ಗಳನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಲಾಗಿದೆ. ತಂಬಾಕು ಖರೀದಿ ಮಾಡುವ ವಯಸ್ಸನ್ನ 21ಕ್ಕೆ ಏರಿಸಲಾಗಿದೆ. ಹಾಗೆ ಪಬ್ಲಿಕ್ ಸ್ಮೋಕಿಂಗ್ ದಂಡವನ್ನ 1000 ರೂಪಾಯಿಗೆ ಹೆಚ್ಚಿಸಲಾಗಿದೆ. ಆದ್ರೆ ಸ್ನೇಹಿತರೆ, ಈಗ 18 ವರ್ಷ ಇರೋರು ನಾಳೆ 19 ಆಗ್ತಾರೆ, 21, 22 ಆಗ್ತಾರೆ, ಆಮೇಲೆ ಅವ್ರು ತಗೊಳಕ್ ಶುರು ಮಾಡ್ತಾರಲ್ವಾ. ಹಾಗಾಗಿ ಪರ್ಮನೆಂಟ್ ಆಗಿ ನಮ್ಮ ದೇಶದಲ್ಲಿ ಬ್ಯಾನ್ ಆಗಬೇಕು ಅಂತ ಹೇಳಿದ್ರೆ ಬ್ರಿಟನ್ ಮಾದರಿಯಲ್ಲಿ ಜಾರಿ ತರಬೇಕು. ಹಂತ ಹಂತವಾಗಿ ಟೋಟಲ್ ಪಾಪ್ಯುಲೇಷನ್ ಅನ್ನೇ ತಂಬಾಕು ಮುಕ್ತ ಮಾಡಿಬಿಡಬೇಕು ಅನ್ನೋ ಆಗ್ರಹವನ್ನ ಕೆಲ ಎಕ್ಸ್ಪರ್ಟ್ಸ್ ಮಾಡ್ತಾ ಇದ್ದಾರೆ. ಅಗೇನ್ ಆ ರೀತಿ ಮಾಡಬೇಕು ಅಂದ್ರೆ ಕೇವಲ ಬ್ಯಾನ್ ಮಾಡಿದ್ರೆ ಸಾಕಾಗಲ್ಲ. ಬ್ಲ್ಯಾಕ್ ಮಾರ್ಕೆಟ್ನಲ್ಲಿ ಸಿಕ್ಕಿದ್ದನ್ನ ಮಾಡಿ ಲೋ ಕ್ವಾಲಿಟಿ ಪ್ರಾಪರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ಸೇ ಇಲ್ಲದೆ ಇರೋದು, ಕಾಳಸಂತೆದು, ಅವುಗಳು ಕೂಡ ಸೇಲ್ ಆಗ್ತಿರೋಂಗೆ ಕಟ್ಟುನಿಟ್ಟಿನ ಕ್ರಮವನ್ನು ಕೂಡ ತಗೊಳ್ಬೇಕಾಗತ್ತೆ. ಇಲ್ಲಾಂದ್ರೆ ಡಬಲ್ ಡ್ಯಾಮೇಜ್ ಗ್ಯಾರಂಟಿ. ಮದ್ಯ ನಿಷೇಧ, ಪಾನ ನಿಷೇಧ ಅಂತ ಮಾಡಿದ ಕಡೆ ಎಲ್ಲ ಇದೇ ಸಮಸ್ಯೆನ ಸರ್ಕಾರಗಳು ಫೇಸ್ ಮಾಡಿದ್ದಾರೆ. ಗುಜರಾತ್, ಬಿಹಾರದ ಎಕ್ಸಾಂಪಲ್ ಕಣ್ಣ ಮುಂದೆ ಇದೆ. ಹಾಗಾಗಿ ಇದ್ರ ಬಗ್ಗೆ ಪ್ರಾಪರ್ ಆಗಿ ತಯಾರಿ ಮಾಡಿಕೊಂಡು ಈ ಹೆಜ್ಜೆಯನ್ನು ಇಡಬೇಕು. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮಿಸ್ ಇಲ್ಲೇ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.